2019ರ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಇಂದು ಕಾಂಗ್ರೆಸ್ ಚುನಾವಣಾ ಸಮಿತಿಯ ಮಹತ್ವದ ಸಭೆ ನಡೆಯಲಿದೆ. ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಸಭೆ ನಡೆಯಲಿದ್ದು, ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಪರಮೇಶ್ವರ್, ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್, ಪ್ರಚಾರ ಸಮಿತಿ ಅಧ್ಯಕ್ಷ ಎಚ್.ಕೆ. ಪಾಟೀಲ್, ಸಚಿವ ಡಿಕೆಶಿ ಸೇರಿದಂತೆ ಹಲವು ನಾಯಕರು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ನರೇಂದ್ರ ಮೋದಿ ಒಬ್ಬ ವಿಫಲ ಪ್ರಧಾನಿ, ನುಡಿದಂತೆ ನಡೆದಿದ್ದೇನೆ ಎಂದು ಹೇಳುವ ಧೈರ್ಯ ಅವರಿಗಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ಟ್ವೀಟ್ ಮೂಲಕ ವಾಗ್ದಾಳಿ ನಡೆಸಿದ್ದಾರೆ. ಮೋದಿಯವರು ತಮ್ಮ ವೈಫಲ್ಯಗಳನ್ನ ಮುಚ್ಚಿ ಹಾಕಲು ಧರ್ಮ, ದೇಶಭಕ್ತಿಯಂತ ಜನರನ್ನ ಮರುಳು ಮಾಡ್ತಾ ಇದ್ದಾರೆ. ಕಳೆದ ಬಾರಿಯಂತೆ ಅವರ ಬಣ್ಣದ ಮಾತುಗಳಿಗೆ ಮರುಳಾಗಬೇಡಿ, ಮೋದಿಯನ್ನ ಸೋಲಿಸಿ ದೇಶವನ್ನ ಗೆಲ್ಲಿಸಿ ಎಂದು ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಮುಖಂಡ ಸಿಎಂ ಇಬ್ರಾಹಿಂ ಮತ್ತೆ ನಾಲಿಗೆ ಹರಿಬಿಟ್ಟಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಪರಿವರ್ತನಾ ರ್ಯಾಲಿಯಲ್ಲಿ ಮಾತನಾಡಿದ ಇಬ್ರಾಹಿಂ, ಸಾಮಾನ್ಯ ಚಾ ಮಾರುವವ ಪ್ರಧಾನಿಯಾಗಿ ವಿದೇಶ ಟ್ರಿಪ್ ಮಾಡಿ ಬಂದಿದ್ದಾರೆ. ಮೋದಿಗೆ ಹೆಂಡತಿ ಮಕ್ಕಳಿಲ್ಲ, ಹಾಗಾಗಿ ಬೇರೆ ಮಹಿಳೆಯರ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ. ಟ್ರಿಪಲ್ ತಲಾಕ್ ಕ್ಯಾನ್ಸಲ್ ಮಾಡಿ ಮುಸ್ಲಿಂ ಹೆಣ್ಮಕ್ಕಳ ಮೇಲೆ ಕಣ್ಣು ಹಾಕಿದ್ದಾರೆ ಅಂತ ಬಾಲಿಶವಾಗಿ ಮಾತನಾಡಿದ್ದಾರೆ. ಲೋಕಸಮರ ಸೀಟು ಹಂಚಿಕೆ ಗೊಂದಲ ಹಿನ್ನೆಲೆಯಲ್ಲಿ ದೇವೇಗೌಡರ ಕುಟುಂಬ ಶೃಂಗೇರಿ ಶಾರದಾಂಬೆ ಮೊರೆ ಹೋಗಿದ್ದಾರೆ. ನಿನ್ನೆಯೇ ಗೌಡರ ಕುಟುಂಬ ಶೃಂಗೇರಿಗೆ ಆಗಮಿಸಿದ್ದು, ಅಲ್ಲೇ ಬೀಡು ಬಿಟ್ಟಿದ್ದಾರೆ. ಸಿಎಂ ಕುಮಾರಸ್ವಾಮಿ ಪತ್ನಿ ಹಾಗೂ ಪುತ್ರನ ಸಮೇತ ಶೃಂಗೇರಿಗೆ ಆಗಮಿಸಿದ್ದು, ಇವತ್ತು ಶಾರದಾಂಬೆಗೆ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ನಂತರ ಕಳೆದ ವಾರ ರೇವಣ್ಣ ನಡೆಸಿದ್ದ ಚಂಡಿಕಾ ಯಾಗದ ಪೂರ್ಣಾಹುತಿ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆಗೂ ಮುನ್ನವೇ ಕಾವು ಪಡೆದುಕೊಂಡಿದೆ. ಕ್ಷೇತ್ರದ ಪ್ರವಾಸ ಕೈಗೊಂಡಿರುವ ಸುಮಲತಾ ಅಂಬರೀಶ್ಗೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೊಡುವುದಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದರು. ಇದರ ಬೆನ್ನಲ್ಲೇ ಸುಮಲತಾ ಅಂಬರೀಶ್ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ಬಹುತೇಕ ಖಚಿತವಾಗಿದೆ. ಹೀಗಾಗಿ ಇಂದು ಸುಮಲತಾ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಮಂಡ್ಯ ಲೋಕಸಭಾ ಚುನಾವಣೆಗೆ ರಾಜ್ಯದ ಜನತೆಗೆ ಕಣ್ಣರಳಿಸಿದೆ. ಅದರಲ್ಲೂ ಸುಮಲತಾ ಅಂಬರೀಶ್ ಚುನಾವಣಾ ನಡೆ ಎಲ್ಲರ ಗಮನ ಸೆಳೆಯುತ್ತಿದೆ. ಈಗಾಗಲೇ ಚುನಾವಣೆಗೆ ಸುಮಲತಾ ಭರದ ಸಿದ್ಧತೆ ನಡೆಸಿದ್ದಾರೆ. ಇದರ ನಡುವೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸುಮಲತಾಗೆ ಬೆಂಬಲ ಸೂಚಿಸಿದ್ದಾರೆ. ಸುಮಕ್ಕ ಚುನಾವಣೆಗೆ ನಿಂತರೆ ನಾನೇ ಖುದ್ದಾಗಿ ಪ್ರಚಾರದಲ್ಲಿ ಭಾಗಿಯಾಗ್ತೀನಿ, ಅಂಬಿ ಎಲೆಕ್ಷನ್ನಲ್ಲಿ ನಿಂತಾಗಲೂ ಹೋಗಿದ್ದೆ, ಈಗಲೂ ಹೋಗ್ತೀನಿ ಅಂತ ದರ್ಶನ್ ಹೇಳಿದ್ದಾರೆ. 20 ರೂಪಾಯಿ ನಾಣ್ಯ ತರಬೇಕೆ ಅಥವಾ ನೋಟು ತರಬೇಕೆ ಎಂಬ ಮಾತುಗಳು ಸಾಕಷ್ಟು ಹರಿದಾಡ್ತಾ ಇತ್ತು. ದೀರ್ಘ ಚರ್ಚೆಯ ಬಳಿಕ ಇದೀಗ 20 ರೂಪಾಯಿಯ ನಾಣ್ಯವನ್ನ ಬಿಡುಗಡೆ ಮಾಡಲು ಆರ್ಬಿಐ ಮುಂದಾಗಿದೆ. ಶೀಘ್ರದಲ್ಲೇ 20 ರೂಪಾಯಿ ನಾಣ್ಯವನ್ನ ಬಿಡುಗಡೆ ಮಾಡುವುದರೊಂದಿಗೆ 1 ರೂಪಾಯಿಯಿಂದ 10 ರೂಪಾಯಿಗಳ ಎಲ್ಲಾ ನಾಣ್ಯಗಳ ವಿನ್ಯಾಸವನ್ನ ಬದಲಾಗಿಸುವುದು ಎಂದು ಆರ್ಬಿಐ ಸ್ಪಷ್ಟನೆ ನೀಡಿದೆ. ಇದೇ ಮಾರ್ಚ್ 8ರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲು ವಿಶ್ವವೇ ಸಜ್ಜಾಗಿದೆ. ವುಮೆನ್ಸ್ ಡೇ ಪ್ರಯುಕ್ತ ನಾಸಾ ಕೂಡ ಮಹಿಳೆಯರ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಲು ನಿರ್ಧರಿಸಿದ್ದು, ಶೀಘ್ರದಲ್ಲೇ 2 ಮಹಿಳಾ ಖಗೋಳಯಾನಿಗಳಿಂದ ಬಾಹ್ಯಾಕಾಶ ನಡೆಗೆಗೆ ನಾಸಾ ಸಿದ್ಧತೆ ನಡೆಸಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿರುವ ಆಯನೆ ಮ್ಯಾಕ್ಲಿನ್ ಮತ್ತು ಕ್ರಿಸ್ಟಿನಾ ಕೋಚ್ ಇದೇ ಮಾರ್ಚ್ 29ರಂದು ಬಾಹ್ಯಾಕಾಶ ನಡೆಗೆ ಕೈಗೊಳ್ಳಲಿದ್ದಾರೆ. ನಟ ಭಯಂಕರ ಸಿನಿಮಾದ ಪೋಸ್ಟರ್ ರಿಲೀಸ್ ಮಾಡಲು ಡಿ ಬಾಸ್ಗಿಂತ ದೊಡ್ಡ ಸ್ಟಾರ್ ಅನ್ನೇ ಕರೆಸ್ತೀನಿ ಅಂತ ಹೇಳಿ ದರ್ಶನ್ ರ ಅಮ್ಮನಿಂದ ಪೋಸ್ಟರ್ ರಿಲೀಸ್ ಮಾಡಿದ್ದ ಒಳ್ಳೆ ಹುಡುಗ ಪ್ರಥಮ್ ಇದೀಗ ಮತ್ತೊಂದು ಹೇಳಿಕೆ ನೀಡಿದ್ದಾರೆ. ಸಿನಿಮಾ ರಿಲೀಸ್ ಆದ್ಮೇಲೆ ಯಶ್ ಅಭಿಮಾನಿಗಳು ನಂಗೆ ಗನ್ ತಗೊಂಡು ಶೂಟ್ ಮಾಡುವಂತೆ ಇದೆ, ಆದ್ರೆ ಈ ಸಿನಿಮಾವನ್ನ ಯಶ್ಗೂ ತೋರಿಸ್ತೀನಿ ಅಂತ ಪ್ರಥಮ್ ಫಸ್ಟ್ ನ್ಯೂಸ್ಗೆ ಪ್ರತಿಕ್ರಿಯಿಸಿದ್ದಾರೆ. ಇವತ್ತು ಚಂದನವನದ ಸಿಂಡ್ರೆಲಾಗೆ ಬರ್ತ್ಡೇ ಸಂಭ್ರಮ. ತಮ್ಮ ಡಿಫರೆಂಟ್ ಮ್ಯಾನರಿಸಂನಿಂದ ರಾಧಿಕಾ ಪಂಡಿತ್ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಅನ್ನೇ ಹೊಂದಿದ್ದಾರೆ. ಆದರೆ ಪ್ರತಿ ವರ್ಷದಂತೆ ಈ ವರ್ಷ ತಮ್ಮ ಹುಟ್ಟುಹಬ್ಬವನ್ನ ರಾಧಿಕಾ ಆಚರಿಸಿಕೊಳ್ತಾ ಇಲ್ಲ. ನಾನು ಬೆಂಗಳೂರಿನಲ್ಲಿ ಇರೋದಿಲ್ಲ, ಹಾಗಾಗಿ ನನ್ನ ಬರ್ತ್ಡೇಯನ್ನ ಆಚರಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಮಿಸಸ್ ರಾಮಾಚಾರಿ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದಾರೆ. ಅಲ್ಲದೆ ಇಷ್ಟರಲ್ಲೇ ಅಭಿಮಾನಿಗಳನ್ನ ಭೇಟಿಯಾಗೋದಾಗಿ ಭರವಸೆ ಕೂಡ ನೀಡಿದ್ದಾರೆ.